ಮೊದಲು ಹೇಳಿದ್ರು 200 ಯೂನಿಟ್ ಅನ್ನು ನಾವು ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ. ಎಲ್ಲಿ ಕೊಡ್ತಾ ಇದ್ದಾರೆ? ಅದಕ್ಕೆ ಮತ್ತೇನೋ ಮಾನದಂಡಗಳು ತಂದರು. ಈಗೇನಾಗಿದೆ, ಎಲ್ಲ ಭಾಗ್ಯಜ್ಯೋತಿ ಅಂತ ಬಡವರು ಕೊಟ್ಟಿರ್ತಕ್ಕಂಥ ಭಾಗ್ಯಜ್ಯೋತಿನ ಕಿತ್ತಾಕ್ಬಿಟ್ರು. ಆ ಭಾಗ್ಯಜ್ಯೋತಿಗೂ ಇವತ್ತು ಮೀಟರ್ ಅಳವಡಿಕೆ ಮಾಡಿದ್ದಾರೆ. ಆ ಭಾಗ್ಯಜ್ಯೋತಿಗೂ ಕೂಡ ಇವತ್ತು ಮೀಟರ್ ಅಳವಡಿಕೆ ಮಾಡಿ ಹಣ ಪಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಡಿಜಿಟಲ್ ಮೀಟರ್ ಅನ್ನು ಅಳವಡಿಸಿಬಿಟ್ಟು ಈಗ ಇಡೀ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಈಗ ನೋಡಿ, ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಕುಟುಂಬಕ್ಕೆ ಬಾಕಿ ಇದೆ ಅಂತ ಹೇಳಿ 3,000, 5,000, 10,000, 20,000 ಇವತ್ತು ನೀವು ಕರೆಂಟ್ ಚಾರ್ಜ್ ಕೊಡಬೇಕು ಅಂತೇಳಿ ಆ ಬಡವರಿಗೆ ಇವತ್ತು ಕೊಡ್ತಾ ಇದೆ ಸರ್ಕಾರ. ಇದರ ಬಗ್ಗೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾತಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪರ್ಯಾಯ ರಾಜಕಾರಣದ ಹೆಸರಿನಲ್ಲಿ ಈ ಒಂದು ಜನಧನಿ ರ್ಯಾಲಿಯನ್ನು 21ನೇ ತಾರೀಕು ಡಿಸೆಂಬರ್ ಭಾನುವಾರ ಹಮ್ಮಿಕೊಂಡಿದೆ. ಏನು ಜನಧನಿ ರ್ಯಾಲಿ, ಏನು ಪರ್ಯಾಯ ರಾಜಕಾರಣ ಅಂತಕ್ಕಂಥದ್ದು ಇವತ್ತು ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. 2.5 ವರ್ಷಗಳ ಹಿಂದೆ BJP ಸರ್ಕಾರ ಸರಿ ಇಲ್ಲ ಅಂಥೇಳಿ, BJPಯವರು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂಥೇಳಿ, ರೈತರ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ, ರೈತರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂಥೇಳಿ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅಂಥೇಳಿ, ಎಲ್ಲ ಸಮಸ್ಯೆಗಳ ಮೇಲೆ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿ ನಮಗೆ ಮತ ಕೊಟ್ಟರೆ ನಾವು ಇದನ್ನೆಲ್ಲ ಪರ್ಯಾಯ ಒಂದು ಜನಪರವಾದಂಥ ಸರ್ಕಾರವನ್ನು ನಡೆಸ್ತೀನಿ ಅಂಥೇಳಿ ಮತ ಪಡೆದು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈ 2.5 ವರ್ಷದಲ್ಲೂ ಕೂಡ ನಡೆಸಿರ್ತಕ್ಕಂಥ ವಿಧಾನಗಳು, ನಡ್ಕೊಂಡಿರ್ತಕ್ಕಂಥ ವಿಧಾನಗಳೇನಿದೆ, BJPಗೂ ಕಾಂಗ್ರೆಸ್ಗೂ ಯಾವುದೇ ರೀತಿಯಾದಂತಹ ಒಂದು ವಿಧಾನಗಳಲ್ಲಿ ಬದಲಾವಣೆಗಳಿಲ್ದಿರ್ತಕ್ಕಂಥ ಒಂದು ಆಡಳಿತವನ್ನು ನಾವು ನೋಡ್ತಾ ಇದ್ದೀವಿ. ಇದು ಕರ್ನಾಟಕ ರಾಜ್ಯದ ದುಡಿಯುವ ವರ್ಗಕ್ಕೆ ದೊಡ್ಡ ಸವಾಲಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ನಾನು ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿ ಬಡವರಿಗೆ ನಾನು ಹಸಿವಿನಿಂದ ಮುಕ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ. ಅದೇ ಅವರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಹೇಳ್ತಾ ಇದ್ದಾರೆ 13 ಲಕ್ಷ BPL ರೇಷನ್ ಕಾರ್ಡ್ಗಳನ್ನು ನಾವು ವಜಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ 13 ಲಕ್ಷ BPL ರೇಷನ್ ಕಾರ್ಡ್ ವಜಾ ಆಗಲಿಕ್ಕೆ ಇವತ್ತು ಮಾನದಂಡಗಳೇನು? 1,20,000 ರೂಪಾಯಿ ಯಾವ ಕುಟುಂಬಕ್ಕೆ ವರ್ಷಕ್ಕೆ ಆದಾಯ ಇದ್ದರೆ ಅಂಥ ಕುಟುಂಬಗಳನ್ನು BPL ಇಂದ APLಗೆ ಕನ್ವರ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ ಕುಟುಂಬಗಳು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹಾಲು ಮಾರ್ಕೊಂಡು ಅಥವಾ ಅವ್ರ ಮಕ್ಕಳೇನಾದರೂ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ, ಬಡ ಕುಟುಂಬಗಳು ಜಾಸ್ತಿ ಇದೆ, ನಿರಂತರ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಕುಟುಂಬಗಳು. ಆ ಕುಟುಂಬಗಳಿಗೆ ಆ BPL ರೇಷನ್ ಕಾರ್ಡ್ ಒಂದು ಆಸರೆ. ಅಕ್ಕಿ ರಾಗಿ ಕೊಡ್ತಾರೆ ಅನ್ನೋ ಜೊತೆಗೆ ಆ BPL ರೇಷನ್ ಕಾರ್ಡ್ ಇದ್ದರೆ ಯಾವುದಾದ್ರೂ ಕಾಯಿಲೆಗಳು, ದೊಡ್ಡ ಕಾಯಿಲೆಗಳು ಬಂದರೆ 5 ಲಕ್ಷ 6 ಲಕ್ಷ ರೂಪಾಯಿ ನಮಗೆ ಸಬ್ಸಿಡಿ ಸಿಗುತ್ತೆ. ಆದರೆ ಇವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ಈ ಮಾನದಂಡಗಳನ್ನಿಟ್ಟು ಯಾವ ಮನೆ ಚೆನ್ನಾಗಿದ್ದರೆ, ಒಂದು 2 ವೀಲರ್ ಇದ್ದರೆ, ಒಂದು ಆಟೋ ಇದ್ದರೆ, ಒಂದು ಯಾವುದಾದ್ರು 407 ಟೆಂಪೋ ಇದ್ದರೆ ಅಂಥ ಕುಟುಂಬಗಳು ಕೊಟ್ಟಿರ್ತಕ್ಕಂಥ BPL ರೇಷನ್ ಕಾರ್ಡನ್ನು ವಾಪಸ್ ಪಡೆದಿದ್ದಾರೆ. ಇವತ್ತು CPM ಪಕ್ಷ ಕೇಳ್ತಾ ಇದೆ, ಇವತ್ತು ಒಂದು ಆಟೋ ತಗೋಬೇಕಂದ್ರೂ ಕೂಡ, ಒಂದು ಟ್ರ್ಯಾಕ್ಟರ್ ತಗೊಂಡು ಹೋಗ್ಬೇಕು ಅಂದರೆ ಇವತ್ತು EVMಗಳನ್ನು ಕಟ್ಕೊಂಡು ಹೋಗ್ತಕ್ಕಂಥದ್ದು, EMIಗಳನ್ನು ಇವತ್ತು ಮಂತ್ಲಿ ಅಂತ ಇದು ಮಾಡ್ಕೊಂಡು ಹೋಗೋದು. ಇವತ್ತು ಸಾಲಗಾರರಾಗಿಬಿಟ್ಟಿದ್ದಾರೆ ಜನ. ಮಧ್ಯಮ ವರ್ಗದ ಕೂಡ ಇವತ್ತು ಬದುಕಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಬರಗಾಲ ಜಾಸ್ತಿ, ರೈತರು ಇವತ್ತು ದಿವಾಳಿ ಆಗಿದ್ದಾರೆ, ಕೂಲಿಕಾರರಿಗೆ ಕೂಲಿ ಇಲ್ಲದೆ ಎಲ್ಲೆಲ್ಲೋ ವಲಸೆ ಹೋಗಿದ್ದಾರೆ. ಯಾವುದೋ ಒಂದು ಬಡ ಕುಟುಂಬ ಮಕ್ಕಳು ಬೆಂಗಳೂರಲ್ಲಿ ಕೆಲಸ ಮಾಡಿದರೆ ತಿಂಗಳಿಗೆ 20,000 ರೂಪಾಯಿ ಬರುತ್ತೆ. ಆ 20,000 ರೂಪಾಯಿ ವರ್ಷಕ್ಕೆ 2,40,000 ಆಗುತ್ತೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಇವತ್ತು ಅವ್ರು BPL ರೇಷನ್ ಕಾರ್ಡ್ ಕಿತ್ತರೆ ಅವ್ರ ಬದುಕೇನಾಗಬೇಕು? ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾತಾಡದೇನೆ ಕೇವಲ ಅನ್ನಭಾಗ್ಯ ಯೋಜನೆ ಜಾರಿ ಮಾಡ್ತಾ ಇದ್ದೀವಿ, ಜನವರಿ ತಿಂಗಳಿಂದ ಬೇಳೆನೂ ಕೊಡ್ತೀವಿ, ಎಣ್ಣೆನೂ ಕೊಡ್ತೀವಿ ಅಂತೇಳಿ ಜನರಿಗೆ ಮೋಸ ಮಾಡ್ತಾ ಇದೆ. ಇದು ಒಂದು ಪ್ರಧಾನವಾಗಿ ಇವತ್ತು ಜನ ಅರ್ಥ ಮಾಡ್ಕೋಬೇಕಾಗಿದೆ. ಎರಡನೇದಾಗಿ ನಾವು ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದರು ಚುನಾವಣಾ ಸಂದರ್ಭದಲ್ಲಿ. ಜೊತೆಗೆ ರೈತರ ಪಂಪ್ಸೆಟ್ಗಳು ಕೂಡ ಡಿಜಿಟಲ್ ಮೀಟರ್ ಅಳವಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು 10 HP ಅಲ್ಲ 15 HP ಇದ್ರೂ ಕೂಡ ನೀರು ತೆಗೆಯೋಕ್ಕಾಗ್ತಾ ಇಲ್ಲ.
ಅದೇನಕ್ಕೇನಾದ್ರೂ ಮೀಟರ್ ಅಳವಡಿಕೆ ಮಾಡಿದರೆ ಸುಮಾರು 5,000 6,000 ಮೆಗಾವ್ಯಾಟ್ ಇದು ಕರೆಂಟ್ ಚಾರ್ಜ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಅಂದರೆ ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಬಾರ್ದು, ವಿದ್ಯುತ್ ಎತ್ತಿ ಖಾಸಗೀಕರಣ ಮಾಡಬಾರ್ದು, ಜೊತೆಗೆ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಮಾಡಬಾರ್ದು. ಈ ಬಡವರಿಗೂ ಕೂಡ ಈ ಏನು ವಿತ್ತು ಯೋಜನೆ ಅದನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ನಾವು ಇಟ್ಟಿದ್ದೀವಿ. ಅದರ ಜೊತೆಗೆ ಇಲ್ಲ ನಾವು ಮಾಡಲ್ಲ, ನಾವು ಅದನ್ನು ಇದರಲ್ಲಿದ್ದೀವಿ ಅಂತ ಇಲ್ಲ, ಅದು ಯೋಜನೆ ಇದೆ. ಇವತ್ತು ಒಂದೊಂದು ಪಂಚಾಯತ್ಗೆ ಒಂದು PPP ಮಾಡಲ್ ಸ್ಕೂಲ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. PPP ಮಾಡಲ್ ಸ್ಕೂಲ್ ಓಪನ್ ಮಾಡಿದ್ರೆ ಅದ್ರ ಫೀಸ್ ಕಟ್ಟೋನು ಯಾರು? ಈಗ ಆಲ್ರೆಡಿ ದಾರಿದ್ರ್ಯತನ ಬಂದ್ಬಿಟ್ಟಿದೆ, ಬಡತನ ಬಂದ್ಬಿಟ್ಟಿದೆ. ಭವಿಷ್ಯದಲ್ಲಿ ರೈತರ ಮಕ್ಕಳು, ಬಡವರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ತಯಾರಿ ನಡೀತಾ ಇದೆ. BJPಗೆ ಎಷ್ಟು ಜನ ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾರೋ, ಎಷ್ಟು ಜನ ಈ ಡ್ರಗ್ಸು ಇಂತಹ ಇದಕ್ಕೆ ಅಡಿಕ್ಟ್ ಆಗ್ತಾರೋ ಅವ್ರಿಗಷ್ಟು ಒಳ್ಳೆಯದು. ಯಾಕಂದರೆ ಅವ್ರು ಹೋರಾಟಕ್ಕೆ ಬರಲ್ಲ, ಪ್ರಶ್ನೆ ಮಾಡಲ್ಲ. ಅವಾಗ ದೇವರ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ಜನರನ್ನು ಈಗ ಪಕ್ಕದಾರಿಗೆ ಹೇಳ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ದೊಡ್ಡ ಅಪಾಯದ ಸಂಕೇತ. ಜನ ಇದನ್ನು ಜಾಗೃತಿಯಿಂದ ಕೇಳಬೇಕಾಗಿದೆ. ಪರ್ಟಿಕ್ಯುಲರ್ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದು ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಹೋರಾಟಗಳ ನಾಡು. ಅದು ಕಮ್ಯುನಿಸ್ಟ್ ಪಾರ್ಟಿ ಸ್ಟ್ರಾಂಗ್ ಇದ್ದಾಗಲೂ ಇಷ್ಟೇ, ಇಲ್ಲದಿದ್ರೂ ಅಷ್ಟೇ, ಇದು ಹೋರಾಟಗಳ ನಾಡು. ದಲಿತ ಚಳವಳಿ ಹುಟ್ಟಿದ್ದಿಲ್ಲಿ, ಕಮ್ಯುನಿಸ್ಟ್ ಚಳವಳಿ ಬಲಿಷ್ಠ ಆಗಿದ್ದು ಇಲ್ಲಿ. ಅಷ್ಟೇ ಅಲ್ಲ, ಇವತ್ತು ಅಹಿಂದ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಇಲ್ಲೇ ನಾವು ಇದು ಮಾಡ್ಕೊಂಡು ಹೋಗಿದ್ದು. ಒಂದು ಬದಲಾವಣೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಪ್ರದೇಶದಲ್ಲೂ ಕೂಡ ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ ಜನರನ್ನು ವಿಭಜಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಇದು ದೊಡ್ಡ ಅಪಾಯ ಪ್ರಜಾಪ್ರಭುತ್ವಕ್ಕೆ. ಇವತ್ತು ಪ್ರಜಾಪ್ರಭುತ್ವವೇ ಬೇಡ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಜನ. ಈ ಸಂವಿಧಾನನೇ ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಇದು ದೊಡ್ಡ ಅಪಾಯ ಇದೆ. ಈ ಅಪಾಯವನ್ನು ಇವತ್ತು ಎಲ್ಲ ಪ್ರಜಾಪ್ರಭುತ್ವವಾದಿಗಳು, ಎಲ್ಲ ಜನಪರವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಶ್ರಮದಿಂದ ಅಂದರೆ ಬೆವರಿನಿಂದ ದುಡಿದು ಬೆವರಿನಿಂದ ಬದುಕ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಇವತ್ತು ಒಂದಾಗಬೇಕಾಗಿದೆ. ಆ ಕೆಲಸಕ್ಕೇ CPM ಪಕ್ಷ ಈ ಪರ್ಯಾಯ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಮಗೊಂದು ವಿಶ್ವಾಸ ಇದೆ, ಜನರ ಮಧ್ಯೆ ಹೋಗ್ತೀವಿ, ಜನರನ್ನು ಸಂಘಟನೆ ಮಾಡ್ತೀವಿ. ಎಲ್ಲ ಪ್ರಗತಿಪರರನ್ನು ಇಲ್ಲಿ ಚುನಾವಣೆ ಮಾತ್ರ ಅಲ್ಲ, ಇವತ್ತು ನಾವು ಬದುಕುವುದೇ ಕಷ್ಟ ಆಗಿಬಿಟ್ಟಿದೆ. ಸೊ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿ ಅದರ ಅಧಿಕೃತ ಚಾಲನೆಯನ್ನು 21ನೇ ತಾರೀಕು ನಾವು ಪ್ರಾರಂಭ ಮಾಡ್ತೇವೆ.